ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಭಾರತೀಯ ಅಡುಗೆ ಮನೆಗಳಲ್ಲಿ ಕಂಡುಬರುವಂತಹ ಎಲ್ಲ ವಿಧದ ಮಸಾಲ ಪದಾರ್ಥಗಳು ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮವನ್ನು ಹೊಂದಿರುತ್ತದೆ. ಆರೋಗ್ಯವನ್ನು ಸರಿಯಾಗಿ ಕಾಪಾಡಲು ಇದು ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡ್ತಾ ಇರ್ತದೆ. ಏಷ್ಯಾ ಖಂಡದ ಭಾರತದ ಎಲ್ಲ ಮನೆಗಳಲ್ಲಿ ಉಪಯೋಗಿಸುವ ಲವಂಗವು ಹಲವಾರು ವಿಧದಲ್ಲಿ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಹಿಂದಿನ ದಿನಗಳಲ್ಲಿ ಹಾಗೂ ಇತ್ತೀಚಿನ ದಿನಗಳಲ್ಲೂ ಸಹ ಹಲವಾರು ಮನೆಗಳಲ್ಲಿ ಲವಂಗವನ್ನು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸುತ್ತಾರೆ. ಆಯುರ್ವೇದ ಗ್ರಂಥಗಳಲ್ಲಿ ಲವಂಗಕ್ಕೆ ಹಲವಾರು ಪರ್ಯಾಯ ಪದಗಳನ್ನು ತಿಳಿಸಿರುತ್ತಾರೆ. ದೇವಕುಸುಮ, ಚಂದನ, ಪುಷ್ಪಕ, ವಾರಿಜ ಇತ್ಯಾದಿ ಹೆಸರುಗಳಿಂದ ಲವಂಗವನ್ನು ಗುರುತಿಸಿದ್ದಾರೆ. ಆಯುರ್ವೇದದ ಅನೇಕ ಆಯುರ್ವೇದೀಯ ಔಷಧಿ ಮೂಲಿಕೆಗಳಲ್ಲಿ ಲವಂಗವನ್ನು ಪ್ರಮುಖವಾಗಿ ಉಪಯೋಗಿಸಿದ್ದಾರೆ. ಪ್ರಮುಖ ಘಟಕವಾಗಿ ಲವಂಗವು ಉಪಯೋಗದಲ್ಲಿದೆ. ಲವಂಗದ ಮರವು ಸುಮಾರು 30ರಿಂದ 60 ಅಡಿಗಳವರೆಗೆ ಬೆಳೆಯುತ್ತದೆ. ಇದೊಂದು ಹಸಿರು ಬಣ್ಣದ ವೃಕ್ಷವಾಗಿದೆ. ಈ ಮರದಲ್ಲಿ ಆಗುವ ಹೂವಿನ ತೊಟ್ಟನ್ನೇ ನಾವು ಲವಂಗವೆಂದು ಉಪಯೋಗಿಸುತ್ತೇವೆ. ಈ ಹೂವಿನ ತೊಟ್ಟನ್ನು ಬಿಸಿಲಿನಲ್ಲಿ ಸರಿಯಾಗಿ ಒಣಗಿಸಬೇಕು. ಈ ಬಿಸಿಲಿನಲ್ಲಿ ಸರಿಯಾಗಿ ಒಣಗಿಸಿದ ಲವಂಗವನ್ನೇ ನಾವು ಅಡುಗೆಗಳಲ್ಲಿ, ಆಯುರ್ವೇದಿಯ ಔಷಧಗಳಲ್ಲಿ ಪ್ರಮುಖ ಘಟಕವಾಗಿ ಉಪಯೋಗಿಸುತ್ತೇವೆ. ಗುಣದಲ್ಲಿ ಲವಂಗವು ಲಘು ಹಾಗೂ ಸ್ನಿಗ್ಧ ಗುಣವನ್ನು ಹೊಂದಿದೆ. ರುಚಿಯಲ್ಲಿ ಕಹಿ ಹಾಗೂ ಖಾರವಾಗಿದೆ. ಜೀರ್ಣವಾದ ನಂತರ ಲವಂಗವು ಕಹಿ ಗುಣವನ್ನು ಬಿಟ್ಟು ಖಾರ ರುಚಿಯನ್ನು ಮಾತ್ರ ಉಳಿಸಿಕೊಂಡಿರುತ್ತದೆ. ವೀರ್ಯದಲ್ಲಿ ಶೀತ ಗುಣವನ್ನು ಲವಂಗವು ಹೊಂದಿದೆ. ಲವಂಗದ ಪುಡಿಯನ್ನು ಲವಂಗದ ತೊಟ್ಟಿನಿಂದ ತಯಾರಿಸಿ ಉಪಯೋಗಿಸ್ತಾರೆ. ಅದೇ ರೀತಿ ಲವಂಗದ ತೊಟ್ಟಿನಿಂದ ಲವಂಗ ತೈಲವನ್ನು ಸಹ ತೆಗೆದು ಔಷಧಿಗಳಲ್ಲಿ ಮನೆಮದ್ದಿನ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಅಧಿಕವಾಗಿ ಲವಂಗವನ್ನು ಹಲ್ಲು ನೋವಿನ ತೊಂದರೆಗಳಲ್ಲಿ, ಒಸಡಿನ ರೋಗಗಳಲ್ಲಿ ಉಪಯೋಗಿಸುವುದನ್ನು ಕಾಣಬಹುದಾಗಿದೆ. ಯಾವುದೇ ರೀತಿಯ ಹಲ್ಲಿನ ರೋಗ, ಒಸಡಿನ ರೋಗ ಉಂಟಾದಾಗ ವೈದ್ಯರನ್ನು ಕಾಣುವ ಮೊದಲು ಮಲೆಮದ್ದಿನ ರೂಪದಲ್ಲಿ ಲವಂಗವನ್ನು ಉಪಯೋಗಿಸಬಹುದು. ಲವಂಗದ ಎಲೆಯನ್ನು ಚೆನ್ನಾಗಿ ಒಣಗಿಸಿ ಪುಡಿಯನ್ನಾಗಿ ಮಾಡಿ ಲವಂಗ ತೈಲದ ಜೊತೆಗೆ ಮಿಶ್ರ ಮಾಡಿ ನೋವಿರುವ ಹಲ್ಲುಗಳ ಮೇಲೆ ದಿನಕ್ಕೆ 2ರಿಂದ 3 ಸಲ ಹಚ್ಚುವುದರಿಂದ ಹಲ್ಲಿನ ನೋವು ನಾಶವಾಗುತ್ತದೆ. ಅದೇ ರೀತಿ ಒಸಡಿನಲ್ಲೂ ಸಹ ನೋವುಗಳಿದ್ದಾಗ ಲವಂಗದ ಎಲೆಯ ಪುಡಿಯನ್ನು ಲವಂಗದ ತೈಲದ ಜೊತೆಗೆ ಮಿಶ್ರ ಮಾಡಿ ಹಲ್ಲಿನ ಮೇಲೆ ದಿನಕ್ಕೆ 2ರಿಂದ 3 ಬಾರಿ ಇಟ್ಟುಕೊಳ್ಳುವುದರಿಂದ ಹಲ್ಲಿನ ನೋವು ನಾಶವಾಗುತ್ತದೆ. ಇದೇ ರೀತಿ ಒಸಡಿನ ನೋವುಗಳಿದ್ದಾಗ ಸಹ ಈ ಲವಂಗದ ಎಲೆ ಮತ್ತು ಲವಂಗದ ತೈಲದ ಮಿಶ್ರಣವನ್ನು ಮಾಡಿ ಹಚ್ಚುವುದರಿಂದ ಒಸಡು ನೋವು ನಿವಾರಣೆಯಾಗುತ್ತದೆ. ಇದೇ ರೀತಿಯಲ್ಲಿ ಲವಂಗ ತೈಲವನ್ನು ಮಾತ್ರ ಹತ್ತಿಯಲ್ಲಿ ಅದ್ದಿ ನೋವಿರೋ ಹಲ್ಲುಗಳ ಮೇಲೆ ಇಟ್ಕೊಳ್ಬೋದು. ಅದೇ ರೀತಿ ನೋವಿರೋ ಒಸಡುಗಳ ಪಕ್ಕದಲ್ಲೂ ಸಹ ಹತ್ತಿಯನ್ನು ಲವಂಗ ತೈಲದ ಜೊತೆಗೆ ಮಿಶ್ರ ಮಾಡಿ ಒದ್ದೆ ಮಾಡಿ ಅಲ್ಲಿ ದಿನಕ್ಕೆ 3ರಿಂದ 4 ಬಾರಿ ಇಟ್ಕೊಳ್ಳುವುದರಿಂದ ಒಸಡಿನ ನೋವು ಹಾಗೂ ಹಲ್ಲಿನ ನೋವು ನಾಶವಾಗುತ್ತದೆ. ಲವಂಗದ ತೊಟ್ಟಿನ ಪುಡಿಯನ್ನು ಸಹ ತಯಾರಿಸಿ ಇಟ್ಟುಕೊಂಡು ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ಲವಂಗದ ತೊಟ್ಟಿನ ಪುಡಿ, ಲವಂಗದ ಎಲೆಯ ಪುಡಿ ಹಾಗೂ ಲವಂಗದ ಎಣ್ಣೆಯನ್ನು ಮಿಶ್ರ ಮಾಡಿ ಹಲ್ಲಿನ ಮೇಲೆ ಹಾಗೂ ಒಸಡುಗಳ ಮೇಲೆ ತೆಳ್ಳಗಿನ ಲೇಪ ಮಾಡಿ ಹಚ್ಚುವುದರಿಂದ ಒಸಡಿನ ಬಾವು, ಒಸಡಿನ ನೋವು, ಹಲ್ಲು ನೋವು ನಾಶವಾಗುತ್ತದೆ. ಅಂತೂ ಹಲ್ಲಿನ ರಕ್ಷಣೆಗೆ, ದಂತ ರಕ್ಷಣೆಗೆ ಲವಂಗವು ಅತಿ ಶ್ರೇಷ್ಠವಾಗಿದೆ. ಆಯುರ್ವೇದಿಯ ಟೂತ್ ಪೇಸ್ಟ್ಗಳಲ್ಲಿ ಲವಂಗವನ್ನು ಹೇರಳವಾಗಿ ಪ್ರಮುಖ ಘಟಕವಾಗಿ ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. ಹಲ್ಲಿನ ರಕ್ಷಣೆಗಾಗಿ, ಒಸಡಿನ ಆರೋಗ್ಯಕ್ಕಾಗಿ ಈ ಟೂತ್ ಪೇಸ್ಟ್ಗಳಲ್ಲಿ ಲವಂಗವನ್ನು ಹಾಕಿರುತ್ತಾರೆ. ಈ ಲವಂಗವನ್ನು ಹಾಕಿರುವ ಟೂತ್ ಪೇಸ್ಟನ್ನು
ಪ್ರತಿದಿನ ಬಳಸುವುದರಿಂದ ಹಲ್ಲು ನೋವು, ಒಸಡು ನೋವು ಹಾಗೂ ಒಸಡುಗಳಿಗೆ ಸಂಬಂಧಿಸಿದಂಥ ಯಾವುದೇ ರೋಗವು ಬರದಂತೆ ತಡೆಗಟ್ಟಬಹುದು. ಈ ರೀತಿಯಾಗಿ ಲವಂಗವನ್ನು ಮನೆಮದ್ದಿನ ರೀತಿಯಲ್ಲಿ ಉಪಯೋಗಿಸಬಹುದು. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.